ಎಲ್ಲ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ, ಡಿಪ್ಲೊಮೊ, ಇಂಜಿನಿಯರಿಂಗ್, ಮೆಡಿಕಲ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, BCom, BA, BSc ಇನ್ನಿತರ ಕೋರ್ಸ್ಗಳನ್ನು ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸೊ ಯಾವ್ದಾದ್ರು ಒಂದು ಒಳ್ಳೆ ಸ್ಕಾಲರ್ಶಿಪ್ ಇದ್ದರೆ ಹೇಳಿ ಅಂತ. ಸೊ ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಮಿನಿಮಮ್ ಅಂದರೂ 70,000ದಿಂದ 1,00,000ದವರೆಗೂ ಅಮೌಂಟ್ ಅನ್ನೋದು ಬರುತ್ತಂತಲೇ ಹೇಳ್ಬೋದಾಗಿದೆ. ಸೊ ಮಿಸ್ ಮಾಡಿದ್ದು ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಸೊ ಎಲ್ಲರಿಗೂ ಕೂಡ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಪ್ರೀವಿಯಸ್ ಇಯರ್ ಅಪ್ಲೈ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಅಮೌಂಟ್ ಅನ್ನೋದು ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಪ್ಲೈ ಮಾಡಿ. 100% ಅಮೌಂಟ್ ಅನ್ನೋದು ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ. ಸೊ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೋ ಸೊ ಎಲ್ಲರಿಗೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಾಗಲಿ ಈ ಒಂದು ಸ್ಕಾಲರ್ಶಿಪ್, ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಸೊ ಈಗಾಗಲೇ ಈ ಒಂದು ಸ್ಕಾಲರ್ಶಿಪ್ ಓಪನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ, ಸೊ ಹಾಗೆ ಯಾವ ವಿದ್ಯಾರ್ಥಿಗಳು ನಾಟ್ ಎಲಿಜಿಬಲ್ಲು, ಹಾಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀವಿ ಎಷ್ಟು ಅಮೌಂಟ್ ಅನ್ನೋದು, ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಅನ್ನೋದು ಬರುತ್ತೆ, ಹಾಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಏನೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಬೇಕು, ಸೊ ಯಾವ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೈತೆ ಆದಷ್ಟು ವಿಡಿಯೋನೇ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಒಂದಿನ ಬಂದುಬಿಟ್ಟು ಇದು ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಅಂತ 2026 ಎಲ್ಲ ವಿದ್ಯಾರ್ಥಿಗಳು ಮಿಸ್ ಮಾಡಿರುತ್ತೆ ಅಪ್ಲೈ ಮಾಡಿ. ಸೊ ಎಲ್ಲದನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಸ್ಕಾಲರ್ಶಿಪ್ ನೇಮು ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ 2026 ಅಂತ. ಇದನ್ನು ಯಾರು ಪ್ರೊವೈಡ್ ಮಾಡ್ತಿರ್ತಾರೆ ಅಂದರೆ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ಅವರು ಈ ಒಂದು ಸ್ಕಾಲರ್ಶಿಪ್ನ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಪ್ರೊವೈಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಲಿಜಿಬಿಲಿಟಿ ಯಾರ ವಿದ್ಯಾರ್ಥಿಗಳು ಯಾರ್ಯಾರು ಅಂತ ನೋಡೋದಾದರೆ, ಸೊ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿದೆ. ಅಂದರೆ 11ನೇ ತರಗತಿ ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳು, ಹಾಗೆ IT ವಿದ್ಯಾರ್ಥಿಗಳು, ಹಾಗೆ ಡಿಪ್ಲೊಮೊ ಹಾಗೆ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿತ್ತು. ಸಾಮಾನ್ಯ ಪದವಿ ಅಂದರೆ UG ಅಂದರೆ BA, BCom, BSc, BCA, BBA ಇನ್ನಿತರ ಕೋರ್ಸ್ನ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ವೃತ್ತಿಪರ ಪದವಿ ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, MBBS ಆಗಿರ್ಬೋದು, BTech ಆಗಿರ್ಬೋದು, ಸೊ ಇನ್ನಿತರ ಕೋರ್ಸ್ನ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡಿದ್ದು ಎಲ್ಲರೂ ಕೂಡ ಅಪ್ಲೈ ಮಾಡಿ. ನೆಕ್ಸ್ಟ್ ಅರ್ಹತೆ ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ, ಹಿಂದಿನ ವರ್ಷ ಕನಿಷ್ಠ 60% ಅಂಕವನ್ನು ಇರಬೇಕಾಗುತ್ತೆ. ಅಂದರೆ 60% ಮಾರ್ಕ್ಸು ನೀವು ಹಿಂದಿನ ವರ್ಷ ತೆಗೆದಿರಬೇಕಾಗುತ್ತೆ. ಅಂದರೆ ನೀವೇನಾದ್ರು ಸೆಕೆಂಡ್ ಪಿ ಯು ಓದ್ತಿದ್ರೆ ಫಸ್ಟ್ ಪಿ ಯು ಅಲ್ಲಿ ನೀವು 60%ಗಿಂತ ಜಾಸ್ತಿ ಮಾರ್ಕ್ಸ್ನ ತೆಗೆದಿರಬೇಕು. ನೀವೇನಾದರೂ ಡಿಗ್ರಿ ಸ್ಟಾರ್ಟಿಂಗ್ ಫಸ್ಟ್ ಇಯರಿಗೆ ಜಾಯ್ನ್ ಆಗಿದರೆ ನೀವು ಸೆಕೆಂಡ್ ಪಿ ಯು ಅಲ್ಲಿ 60%ಗಿಂತ ಜಾಸ್ತಿ ಮಾರ್ಕ್ಸ್ನ ತೆಗೆದಿರಬೇಕಾಗತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ. ಹಾಗೆ ವಾರ್ಷಿಕ ಕುಟುಂಬದ ಆದಾಯ ಅಂದರೆ ನಿಮ್ಮ ಇನ್ಕಮ್ ಬಂದುಬಿಟ್ಟು 2.5 ಲ್ಯಾಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಇದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ. ಹಾಗೆ ಭಾರತದಲ್ಲಿ ನೀವು ಶಿಕ್ಷಣವನ್ನು ಪಡೆದುಕೊಂಡಿರಬೇಕಾಗತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಜನರಲ್ ಸ್ಟೂಡೆಂಟ್ ಆಗಿ OBC, SC, ST, EWC ಎಲ್ಲ ವರ್ಗದವರು ಆಲ್ಮೋಸ್ಟ್ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಮೇಯ್ನಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನೋಡಿದರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡಿದರೆ, 11 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗೆ 10,000ದಿಂದ 12,000ದವರೆಗೂ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇಷ್ಟು ಅಮೌಂಟ್ ಅನ್ನೋದು ಬರುತ್ತೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ತುಂಬ ಟೈಮ್ ಕೂಡ ಬೇಕಾಗಿಲ್ಲ. ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಹಾಗೆ ಜನರಲ್ UG ಸ್ಟೂಡೆಂಟ್ಗೆ 15,000ದಿಂದ 20,000ದವರೆಗೂ ಅಮೌಂಟ್ ಒಂದು ಬರುತ್ತೆ. ಸೊ ಪ್ರೀವಿಯಸ್ ಇಯರ್ ತುಂಬ ವಿದ್ಯಾರ್ಥಿಗಳಿಗೆ ಒಂದು ಅಮೌಂಟ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಇದು ಮೆನ್ಷನ್ ಮಾಡಿದ್ದೀನಿ, 20,000ದವರೆಗೂ ಅಮೌಂಟ್ ಅನ್ನೋದು ಬರುತ್ತೆ. ನೀವು ಪ್ರೊಫೆಷ್ನಲ್ UG ಇಂಜಿನಿಯರಿಂಗ್, MBBS, BTech ಹೈಟೆಕ್ ಕೋರ್ಸ್ನ ಓದ್ತಿರ್ತಾರಲ್ಲ, ಸೊ ಅಂಥ ವಿದ್ಯಾರ್ಥಿಗಳಿಗೆ 50,000ದಿಂದ 1,00,000ದವರೆಗೂ ಬೆನಿಫಿಟ್ಸ್ ಅನ್ನೋದು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇಷ್ಟು ಅಮೌಂಟ್ ಅನ್ನೋದು ವಿದ್ಯಾರ್ಥಿಗಳಿಗೆ ಬರ್ತಾಯಿದೆ. ಸೊ ಮಿಸ್ ಮಾಡಿದಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ವಿದ್ಯಾರ್ಥಿಗಳಿಗೆ ಅರ್ಹತೆ ಆಧಾರದ ಮೇಲೆ ಶುಲ್ಕ, ಟ್ಯೂಷನ್ ಫೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಿಮಗೆ ಕವರ್ ಆಗುತ್ತೆ. ಸೊ 1,00,000ದವರೆಗೂ ಸ್ಕಾಲರ್ಶಿಪ್ ಅಂತಂದರೆ ಸೊ ನೀವು ಈಸಿಯಾಗಿ ಕಾಲೇಜ್ ಫೀಸ್ನು ಕೂಡ ಪೇ ಮಾಡ್ಬೋದಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಕಾಲರ್ಶಿಪ್ಗೆ ಮಿಸ್ ಮಾಡಿರುತ್ತೆ ಎಲ್ಲರೂ ಅಪ್ಲೈ ಮಾಡಿ. ಸೊ ಅಗತ್ಯ ದಾಖಲೆಗಳು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಅಂತ ನೋಡೋದಾದರೆ,
ಹಿಂದಿನ ವರ್ಷದ ಅಂಕಪಟ್ಟಿ ಅಂದರೆ US ಇಯರ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ಇದ್ದರೆ ಸಾಕು, ಅದನ್ನು ಅಪ್ಲೋಡ್ ಮಾಡಿದ್ರಾಗುತ್ತೆ. ಇಲ್ಲ ಅಲ್ಲಿ ಜಸ್ಟ್ ಕೆಲವೊಂದು ಸತಿ ಮಾರ್ಕ್ಸ್ನ ಕೇಳ್ತಾರೆ. ಸೊ ಟೋಟಲ್ ಮಾರ್ಕ್ಸು ಅವರು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಸೊ ಅದನ್ನು ಹಾಕಿರೋ ಆಗುತ್ತೆ. ಹಾಗೆ ಆದಾಯ ಪ್ರಮಾಣಪತ್ರ ಅಂದರೆ ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ. ಹಾಗೆ ಅಡ್ಮಿಷನ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಹಾಗೆ ಪ್ರವೇಶ ಶುಲ್ಕ ರಸೀದಿ ಅಂದರೆ ನೀವೇನಾದರೂ ಡಿಗ್ರಿ ಫಸ್ಟ್ ಇಯರ್ ಜಾಯ್ನ್ ಆಗಿದ್ರೆ ಫೀಸ್ ಪೇಮೆಂಟ್ ಮಾಡಿರ್ತೀರ. ಸೊ ಫೀಸ್ ಪೇಮೆಂಟ್ ರೆಸಿಪ್ಟು. ನೀವೇನಾದರೂ ಸೆಕೆಂಡ್ PU ಜಾಯ್ನ್ ಆಗಿದ್ರೆ ಸೊ ಸೆಕೆಂಡ್ ಪಿ ಯು ಸಿಗೆ ಫೀಸ್ ಪೇ ಮಾಡಿರ್ತೀರಲ್ಲ ಆ ರೆಸಿಪ್ಟು ಬೇಕಾಗಿರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರಬೇಕಾಗುತ್ತೆ ಆಧಾರ್ ಕಾರ್ಡು. ಹಾಗೆ ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸೊ ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ಅಪ್ಲೋಡ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಆಯ್ಕೆ ಹೇಗೆ ನಡೆಯುತ್ತೆ ಅಂದರೆ ನೀವು ಏನಾದರೂ ಶೈಕ್ಷಣಿಕವಾಗಿ 60%ಗಿಂತ ಅಂಕ ಜಾಸ್ತಿ ತೆಗೆದಿದ್ರೆ ಸೊ ನಿಮಗೆ ಅಮೌಂಟ್ ಬರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಕುಟುಂಬದ ಆದಾಯ ಏನಾದರೂ ಕಡಿಮೆ ಇದ್ದರೆ ಸೊ ನಿಮ್ಗೆ ಏನಾದರೂ 60,000 70,000 ಹಾಗೇನಾದರೂ ಇದ್ದರೆ ನಿಮಗೆ 100% ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. 1 ಲಕ್ಷ ಇದ್ದರೂ ಬರುತ್ತೆ ಅಮೌಂಟು. ಸೊ ನೀವು ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಡಿ. ದಾಖಲೆಗಳನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನು ತುಂಬ ಹಳೆಯದು ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತುಂಬ ಹಳೆಯದು ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಒರಿಜಿನಲ್ ಆಗಿರಬೇಕು. ಎಲ್ಲದು ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಹಾಗೆ ಅರ್ಹತೆ ಎಲಿಜಿಬಿಲಿಟಿ ನಿಮ್ಗೆ ಇದೆಯಾ ಇಲ್ಲ ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಈ ಒಂದು ಅಮೌಂಟ್ ಅನ್ನೋದು ಬರುತ್ತೆ. ಕೊನೆಯ ದಿನಾಂಕ ಬಂದುಬಿಟ್ಟು 15 ನವೆಂಬರು. ಇನ್ನು ತುಂಬಾ ಟೈಮ್ ಇದೆ. ಸೊ ಎಲ್ಲರೂ ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಿ. ಅರ್ಜಿ ಸಲ್ಲಿಸೋ ವಿಧಾನ ಬಂದುಬಿಟ್ಟು ನಿಮಗೆ ಒಂದು ಅಪ್ಲಿಕೇಶನ್ ಅಂದರೆ ವೆಬ್ಸೈಟ್ ಇದೆ, ಗುಡ್ಡಿ ಫೋರ್ ಸ್ಟಡಿ ಪೋರ್ಟಲ್ ಅಂತ. ಸೊ ನೀವು ಗೂಗಲಲ್ಲಿ ಬಂದುಬಿಟ್ಟು ಗುಡ್ಡಿ ಫೋರ್ ಸ್ಟಡಿ ಅಂತ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಸ್ಕಾಲರ್ಶಿಪ್ನ ಕ್ಲಿಕ್ ಮಾಡಿಬಿಟ್ಟು ಸೊ ಅಲ್ಲಿ ಟಾಟಾ ಕ್ಯಾಪಿಟಲ್ ಫಂಡ್ 2026-27 ಅಂತ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಸ್ಕಾಲರ್ಶಿಪ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಆರೆಂಜ್ ಕಲರಲ್ಲಿ ಅಪ್ಲೈ ಬಟನ್ ತೋರಿಸ್ತಾ ಇರೋದ್ರೆ ಸೊ ಆ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಆಗಿಬಿಟ್ಟು ಲಾಗಿನ್ ಆಗಿಬಿಟ್ಟು ಆಮೇಲೆ ನಿಮ್ಮ ಒಂದು ಬೇಸಿಕ್ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್ ಎಲ್ಲದನ್ನು ಫಿಲ್ ಮಾಡಿಬಿಟ್ಟು ಅಲ್ಲಿ ಪೆಂಡಿಂಗ್ ಅಂತ ಇರುತ್ತೆ. ಎಲ್ಲದು ಕಂಪ್ಲೀಟ್ ಮಾಡಿಬಿಟ್ಟು ಸೊ ಎಲ್ಲ ಕಂಪ್ಲೀಟ್ ಆಯ್ತಂದರೆ ಲಾಸ್ಟಿಗೆ ರಿವ್ಯೂ ಸಬ್ಮಿಟ್ ಮಾಡೋಕ್ಕಿರುತ್ತೆ. ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅದು ಸಬ್ಮಿಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ವಿಡಿಯೋ ಲೆಂತ್ ಜಾಸ್ತಿ ಆಗೋ ಕಾರಣದಿಂದ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಅಪ್ಲೈ ಮಾಡಬೇಕಂತ. ಸೊ ಯಾವುದಾದ್ರೂ ವಿದ್ಯಾರ್ಥಿಯ ಡಾಕ್ಯುಮೆಂಟ್ಸ್ ಸಿಕ್ಕರೆ ನಾನು ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ನೀವು ಸ್ಕಾಲರ್ಶಿಪ್ಗೆ ಅಂತ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.